ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸರಳವಾಗಿ ತುಳಸಿ ಲಗ್ನವನ್ನು ಮಾಡುತ್ತಿದ್ದೇನೆ. ಕಾರ್ತಿಕ ಮಾಸದಲ್ಲಿ 12ನೇ ದಿನ ತುಳಸಿಗೆ ಮದುವೆ ಮಾಡ್ತಾರೆ. ತುಳಸಿಯು ಲಕ್ಷ್ಮೀ ಸ್ವರೂಪಳಾಗಿದ್ದು ವಿವಿಧ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ. ನಾನು ಇಲ್ಲಿ ತುಂಬ ಸರಳ ರೀತಿಯಿಂದ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಮನೆಯ ಅಂಗಳದಲ್ಲಿ ಉತ್ತರ ದಿಕ್ಕಿನಲ್ಲಿ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಇವತ್ತಿನ ದಿವಸ ನಾನು ಅಂಗಳನೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ರಂಗೋಲಿ ಹಾಕಿ ತುಳಸಿಗೆ ಮದುವೆ ಮಾಡಲು ರೆಡಿಯಾಗಿದ್ದೀನಿ. ತುಳಸಿ ಮದುವೆಗೆ ಹೂವುಗಳು, ಗಂಧ, ಅರಿಶಿಣ ದಾರದಲ್ಲಿ ಕಟ್ಟಿದ ಅರಿಶಿಣದ ಕೊಂಬು, ಗಂಟೆ, ವಿಭೂತಿ, ಊದುಬತ್ತಿ, 5 ಎಳೆ ದಾರದ ಅನ್ನೂಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು, ಅಕ್ಷತೆ ಕಾಳು, 2 ದೀಪಗಳು, ತುಪ್ಪದ ಬತ್ತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ವಿಷ್ಣುವಿಗೆ ಪ್ರತಿರೂಪನಾಗಿ ನೆಲ್ಲಿಕಾಯಿಯನ್ನು, ವಿಷ್ಣುವಿನ ಅವತಾರವಾದಂತಹ ಕೃಷ್ಣನನ್ನು ಇಟ್ಟು ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬಾಲಕೃಷ್ಣನನ್ನು ತಗೊಂಡಿದ್ದೀನಿ. ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿಕೊಂಡು ಮನೆಗೆ ಬಂದಂತಹ ಮುತ್ತೈದರಿಗೆ ಉಡಿ ತುಂಬಲು ಉಡಿ ಸಾಮಾನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕರ್ಪೂರ, ತೆಂಗಿನಕಾಯಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿಣ, ಕುಂಕುಮ ಹಾಗೂ ಕಳಸಕ್ಕೆ ದೀಪವನ್ನು ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಳಸಿಗೆ ಉಡಿ ತುಂಬಲು 2 ಬಾಳೆಹಣ್ಣು, ಅಡಿಕೆ, 2 ವೀಳ್ಯದೆಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂಜೆ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಶುದ್ಧ ನೀರಿನಿಂದ ತುಳಸಿಯನ್ನು ಶುದ್ಧ ಮಾಡ್ಕೊಳ್ಳೋಣ. ತುಳಸಿ ಗಿಡದ ಬುಡದಲ್ಲಿ ಬಾಲಕೃಷ್ಣನನ್ನು ಇಟ್ಟು ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ತುಳಸಿ ಗಿಡದ ಪಕ್ಕದಲ್ಲಿ ಇಡೋಣ. ನಮ್ಮಲ್ಲಿ ಹಿರಿಯರೊಬ್ಬರು ಹೇಳಿದ ಪ್ರಕಾರ ನೆಲ್ಲಿಕಾಯಿಯು ತುಳಸಿಯ ಗಂಡ ಅಂತ ಹೇಳ್ತಾರಂತೆ. ಇಂದಿನ ದಿನ ನಾವು ಏನು ಬೇಡ್ಕೊಂಡರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ ಅಂತೆ. ನಿಜವಾದ ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಮದುವೆಯನ್ನು ಮಾಡಬೇಕು. ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆ ಆಗದೇ ಇದ್ದವರಿಗೆ ಮದುವೆ ಕೂಡ ಆಗುತ್ತಂತೆ. ನೀರಿನಿಂದ ಶುದ್ಧ ಮಾಡಿಕೊಂಡ ನಂತರ ವಿಭೂತಿಯನ್ನು ಹಚ್ಚಬೇಕು. ಪೂಜೆ ಮಾಡುವಾಗ ಯಾವ ಕಡೆನೂ ಗಮನ ಕೊಡದಂಗೆ ಮನಸ್ಸಿನಲ್ಲಿಯೇ ದೇವಿಯನ್ನು ನೆನೆಯುತ್ತಾ ಇಷ್ಟಾರ್ಥವನ್ನು ಬೇಡಿಕೊಳ್ಳುತ್ತಾ ಪೂಜೆ ಮಾಡ್ತಾ ಹೋಗಬೇಕು. ಗಂಧವನ್ನು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಕೂಡ ಹಚ್ಚಬೇಕು. ನನ್ನ ಪ್ರಕಾರ ಇಲ್ಲಿ ಆಡಂಬರಕ್ಕಿಂತ ಭಕ್ತಿಯೇ ಪ್ರಧಾನವಾಗಿದೆ. ಇಲ್ಲಿ ತುಳಸಿಗೆ, ನೆಲ್ಲಿಕಾಯಿ ಗಿಡಕ್ಕೆ ಹಾಗೂ ತುಳಸಿ ಕಟ್ಟೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೂ ಬಾಲಕೃಷ್ಣನಿಗೂ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ನೆಲ್ಲಿ ಗಿಡದಲ್ಲಿರುವ ನೆಲ್ಲಿಕಾಯಿಗೂ ಅರಿಶಿಣ ಕುಂಕುಮ ಹಚ್ಚಿದ್ದೀವಿ. ನಂತರ ತುಳಸಿ ಕಟ್ಟೆಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿದ್ದೀವಿ. ಈಗ ಗೆಜ್ಜೆ ವಸ್ತ್ರವನ್ನು ಕೂಡ ಇಡ್ತಾ ಇದ್ದೀವಿ. ಅನ್ನೂಲನ್ನು 5 ಎಳೆ ದಾರದಿಂದ ಮಾಡಿರ್ತಾರೆ. ಇದನ್ನು ಕೂಡ ತುಳಸಿ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಕಟ್ಟುತ್ತಾ ಇದ್ದೀವಿ. ಹೂವನ್ನು ಕೂಡ ಮುಡಿಸ್ತಾ ಇದ್ದೀವಿ. ಮತ್ತೊಂದು ಹೂವಿನ ಹಾರವನ್ನು ಕೂಡ ಇಡ್ತಾ ಇದ್ದೀವಿ. ಹಾಗೆಯೇ ತುಳಸಿ ಗಿಡ ಹಾಗೂ ನೆಲ್ಲಿಕಾಯಿ ಗಿಡಕ್ಕೂ ಕೂಡ ಬಿಡಿ ಹೂಗಳನ್ನು ಅಲಂಕಾರಿಕವಾಗಿ ಇಡ್ತಾ ಇದ್ದೀವಿ. ನಂತರ ದೇವಿಗೆ ಉಡಿ ತುಂಬುವ ಸಲುವಾಗಿ 2 ವೀಳ್ಯದೆಲೆ, ಅಕ್ಕಿ ಹಾಗೂ 2 ಅಡಿಕೆ, 2 ಬಾಳೆಹಣ್ಣನ್ನು ಕೂಡ ಹೂವಿನೊಂದಿಗೆ ಉಡಿ ತುಂಬ್ತಾ ಇದ್ದೀವಿ. ಅರಿಶಿಣ ಹಚ್ಚಿದಂತಹ 5 ಎಳೆ ದಾರದಿಂದ ಅರಿಶಿಣದ ಕೊಂಬನ್ನು ಕಟ್ಕೊಂಡಿದ್ದೀವಿ. ಇದು ತಾಳಿ ರೂಪದಲ್ಲಿ ತುಳಸಿ ದೇವಿಗೆ, ಕೃಷ್ಣನಿಗೆ ಮುಟ್ಟಿಸಿ ತುಳಸಿ ಗಿಡಕ್ಕೆ ಕಟ್ಟುತ್ತಾರೆ. ನೋಡಿ, ಹೀಗೆ ರೆಡಿಯಾಗಿದೆ. ನಂತರ ತಾಳಿಯನ್ನು ಪೂಜೆ ಮಾಡಬೇಕು. ಇದಕ್ಕೆ ವಿಭೂತಿ ಹಚ್ಚಿ, ಅರಿಶಿಣ ಕುಂಕುಮ ಹಚ್ಚಿ,
ಯಾವುದೇ ಆದರೂ ಒಂದು ಹೂವನ್ನಿಟ್ಟು ಪೂಜೆ ಮಾಡಬೇಕು. ನಾನಿಲ್ಲಿ ಒಂದು ಸೇವಂತಿಗೆ ಇಟ್ಟು ಕರ್ಪೂರ ಹಚ್ಚಿಕೊಂಡು ಬೆಳಗ್ತಾ ಇದ್ದೀನಿ. ನಂತರ ತುಪ್ಪದ ದೀಪದಿಂದ ಬೆಳಗ್ತಾ ಇದ್ದೀವಿ. ಪುನಃ 2 ದೀಪಗಳಿಂದ ಮತ್ತೊಮ್ಮೆ ಆರತಿ ಮಾಡಿ ತುಳಸಿ ಕಟ್ಟೆಯ 2 ಕಡೆ ಆ ದೀಪಗಳನ್ನು ಇಡ್ತಾ ಇದ್ದೀವಿ. ನಂತರ ಒಂದು ತೆಂಗಿನಕಾಯಿಯನ್ನು ತುಳಸಿಗೆ ನಿವಾಳಿಸಿ ಒಡೆಯಬೇಕು. ತೆಂಗಿನಕಾಯಿ ಒಡೆದಾಗ ಬಂದಂತಹ ನೀರನ್ನು ತುಳಸಿಗೆ ಸಿಂಪಡಿಸಿ ಹೆಚ್ಚಿಗೆ ಆದ ನೀರನ್ನು ತೀರ್ಥ ರೂಪದಲ್ಲಿ ಬಂದವರಿಗೆ ಕೊಡಬೇಕು. ನಂತರ ತೆಂಗಿನಕಾಯಿ ಹೋಳುಗಳನ್ನ ತುಳಸಿ ಕಟ್ಟೆಯ ಆಚೆ ಈಚೆ ಇಡಬೇಕು. ನಾನಿಲ್ಲಿ ತುಳಸಿ ಲಗ್ನದಲ್ಲಿ ಶಾವಿಗೆ ಪಾಯಸ ಮಾಡುವ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಶಾವಿಗೆ ಪಾಯಸ ಹಾಗೂ ಅನ್ನವನ್ನು ಮಾಡಿಕೊಂಡು ಶಾವಿಗೆ ಪಾಯಸಕ್ಕೆ ಹಸುವಿನ ತುಪ್ಪ ಹಾಗೂ ಅನ್ನಕ್ಕೆ ಮಡಿಯಿಂದ ರೆಡಿಯಾದಂತಹ ಮೊಸರನ್ನು ಸೇರಿಸಿಕೊಂಡು ನೈವೇದ್ಯ ಮಾಡ್ತಾಯಿದ್ದೀನಿ. ಮಡಿಯಿಂದ ಮಾಡಿದಂತಹ ಅಡುಗೆಯನ್ನು ನೈವೇದ್ಯ ಮಾಡುವಾಗ ಬರೀ ಕೈಯಿಂದ ಮಾಡದೆ ಒಂದು ಹೂವನ್ನು ಕೈಯಲ್ಲಿ ಹಿಡಿದು ಸಮರ್ಪಿಸಬೇಕು. ನಂತರ ಕಳಸದ ಸಹಾಯದಿಂದ ಮಂಗಳಾರತಿಯನ್ನು ಮಾಡಬೇಕು. ಗಂಟೆಯನ್ನು ಬಾರಿಸುತ್ತಾ ಊದಿನ ಕಡ್ಡಿಯಿಂದ ಬೆಳಗಬೇಕು. ತುಳಸಿ ಲಗ್ನದ ನಂತರ ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಗಲ್ಲಕ್ಕೆ ಅರಿಶಿಣ ಹಚ್ಚಿ ಹಣೆಗೆ ಕುಂಕುಮ ಇಟ್ಟು ಮಂಗಳಸೂತ್ರಕ್ಕೂ ಗಾಜಿನ ಬಳೆಗೂ ಅರಿಶಿಣ ಕುಂಕುಮ ಹಚ್ಚಿ ಉಡಿಯನ್ನು ತುಂಬಬೇಕು. ನಂತರ ಅಕ್ಷತೆ ಕಾಳುಗಳನ್ನು ತಲೆಯ ಮೇಲೆ ಉದುರಿಸಿ ಕಳಸದಿಂದ ಬೆಳಗಬೇಕು. ಪ್ರತಿಯಾಗಿ ಮುತ್ತೈದೆಯರು ಕೂಡ ಕಳಸಕ್ಕೆ ನಮಸ್ಕಾರ ಮಾಡ್ತಾರೆ. ನನ್ನ ಪ್ರೀತಿಯ ವೀಕ್ಷಕರೇ, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನೀವು ನನಗೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.